ಯಾವ ಕಳ್ಳರು ಒಂದಾಗಿ ಸೇರಿ ಕಳ್ಳತನ ಮಾಡಿದರು, ಕಳ್ಳತನ ಮಾಡುವಾಗ ಎಲ್ಲ ಸೇರಿ ಮಾಡ್ತಾರೆ. ಕಳ್ಳತನ ಮುಗಿದ ಮೇಲೆ ಶೇರ್ ಬಂದಿಲ್ಲ ಅಂದರೆ ಯಾರೋ ಒಬ್ಬನು ಬಂದು ಆಚೆ ಮಾತಾಡ್ತಾನೆ. ಆ ರೀತಿ ವಲ್ಲೆಲ್ ಮುನ್ಸ್ವಾಮಿ ಅವರು ಡೆಪ್ಟಿ ಕಮಿಷನರ್ ಅವರ ಹತ್ರ ಹೋಗಿ ಒಂದು ಮೆಮೊರಂಡಮ್ನ ಅಲ್ಲಿ ಸಬ್ಮಿಟ್ ಮಾಡ್ತಾರೆ. ಹುಲ್ಲು ಮಾರ್ಕೆಟಲ್ಲಿ SC/STಗಳಿಗೆ ಅಂಗಡಿಗಳನ್ನು ಸರಿಯಾಗಿ ಇದು ಮಾಡಿಲ್ಲ, ಅದರಿಂದ ಡಿಜಿಟಲ್ ಮ್ಯಾಪಲ್ಲಿ ಅವರು ಸರಿಯಾಗಿ ಮಾಡಿಲ್ಲ, ಅದರಿಂದ ನಾನು ಆಚೆ ಬಂದಿದ್ದೀನಿ ಅಂದು ಹೇಳ್ತಾ ಇದ್ದಾರೆ. ಅಲ್ಲಿ ಏನು ಕಳುವು ಮಾಡಿದರು, ಏನು ಡೆಮಾಲಿಷನ್ ಆಯಿತು, ದಟ್ ಈಸ್ ಇಲ್ಲೀಗಲ್. ಫಸ್ಟ್ ಆಫ್ ಆಲ್ ವಿತೌಟ್ ಎನಿ ಪ್ರೊಸೀಜರ್ಸ್ ಮಾಡದೆ ಅಲ್ಲಿ ಏನು ಮಾಡಿದಿರೋ, ಯು ಆರ್ ರಾಂಗ್ಫುಲ್ ಲಾಸ್ ಟು ದಿ ಗೌರ್ಮೆಂಟ್ಗೆ ರಾಂಗ್ಫುಲ್ ಲಾಸ್ ಆಗಿದೆ. ಅಲ್ಲಿ ರೆವಿನ್ಯೂ ಲಾಸ್ ಆಗಿದೆ. ಅಲ್ಲಿ ನೊಂದವರಿಗೆ ಹಲವಾರು ಜನಕ್ಕೆ ಅದನ್ನೆಲ್ಲ ಮಾಡಿದ್ದಾರೆ. ಇವಾಗ ಮಾಡಿ ಹೋದ ಮೇಲೆ ಇದೆಲ್ಲ ಮಾಡಿಲ್ಲ, ಅದರಿಂದ ನಾನ್ ರೆಪ್ರೆಸೆಂಟೇಷನ್ ಈಸ್ ಆಲ್ಸೋ ಒನ್ ಆಫ್ ದ ಅಕ್ಯೂಸ್ಡ್. ಹುಟ್ಟಿದ ತಾಯಿ ತಮಿಳು ಆದ್ರೂ ಸಾಕ್ತಾ ಇರೋ ತಾಯಿ ಬಂದು ಕನ್ನಡಿಗರ ತಾಯಿ, ಕರ್ನಾಟಕದ ತಾಯಿ, ಭುವನೇಶ್ವರಿ ತಾಯಿ, ಕನ್ನಡದ ಮಣ್ಣಲ್ಲಿ ಬೆಳೆಸ್ತಿದ್ದೀವಿ. ಆದ್ದರಿಂದ ನಾವೆಲ್ಲ ಕನ್ನಡಿಗರೇ. ಯಾವ ದಿನಾನೂ ಬಂದು ನಾವು ಕನ್ನಡವನ್ನು ಇವಾಗ ಕನ್ನಡವನ್ನು ಕೀಳು ಮಟ್ಟದಲ್ಲ ಮಾತಾಡಿದವರಲ್ಲ. ಏನು ಈ ಸೇವ್ ಕಮಿಟಿ ಇವತ್ತು ಏನು ಈ ಒಂದೂವರೆ ವರ್ಷಗಳ ಕಾಲ ನಾವು ಬರ್ತಾ ಇದ್ದೀವಿ ಅಂದರೆ, ಊರಿನ ಒಗ್ಗಟ್ಟು, ಊರಿನಲ್ಲಿ ಏನು ಕಳ್ಕೊಂಡಿದ್ದೀವಿ, ಏನು ನಮ್ಗೆ ಬರಬೇಕಾಗಿತ್ತು ಅವನ್ನೆಲ್ಲ ನಾವು ವಿಫಲವಾಗಿ ಕೂತಿದ್ದೇವೆ. ಇಲ್ಲಿ ಕೇಳೋರು ಯಾರು ಇಲ್ವಲ್ಲ ಅನ್ನೋದು ಒಂದು ಕಾರಣಕ್ಕಾಗಿ ಒಂದು ಸೇವಕರನ್ನ ನಾವು ಮಾಡ್ಕೊಂಡು ನಡೆಸ್ತಾ ಇದ್ದೀವಿ. ಇವತ್ತಿನ ವಿಜಯವಾಣಿ, ನೆನ್ನೆ ಕೋಲಾರ ಪೇಪರ್, ಲೋಕಲ್ ಪೇಪರ್ಸ್ಗಳಲ್ಲೆಲ್ಲ ಸೇವ್ KGF ಕಮಿಟಿ ಕನ್ನಡ ಪರ ವಿರೋಧಿ ಚಟುವಟಿಕೆಗಳನ್ನು KGFನಲ್ಲಿ ಮಾಡ್ತಾ ಇದ್ದಾರೆ. ಆ ಥರ ಏನಾದರೂ ಮುಂದುವರಿಸಿದರೆ ನಾವು ಉಗ್ರ ಹೋರಾಟ ಮಾಡುತ್ತೇವೆ ಅಂತ ಸುದ್ದಿಗಳನ್ನು ನಾನು ಓದಿದೆ. ಇವಾಗ ಬೇತ್ಮಂಗ್ಲ ಕೆರೆ ನೀರು ಕೇಳ್ತಾ ಇದ್ದೀವಿ, ಇದು ಕನ್ನಡ ವಿರೋಧ ಹೋರಾಟನ? KGFಗೆ ಒಂದು ಕಾರ್ಖಾನೆ ತನ್ನಿ ಅಂತ ನಾವು ಘೋಷಣೆ ಮಾಡ್ತಾ ಇದ್ದೀವಿ, ಇದು ಕನ್ನಡ ವಿರೋಧನ? ಇಲ್ಲಿ ಜನರಲ್ ಹಾಸ್ಪಿಟಲ್ನ ನೀವು ಬದಲಾವಣೆ ಮಾಡಿ ಅಂತ ಕೇಳ್ತೀವಿ, ಇದು ಕನ್ನಡ ವಿರೋಧಿ ಹೋರಾಟನ? BGML ವಿಚಾರದಲ್ಲಿ ನಾವು ಮಾತಾಡ್ತಾ ಇದ್ದೀವಿ, ಅದು ನಾವು ಕನ್ನಡ ಪರ ವಿರೋಧ ಹೋರಾಟನ? ಬೆಮೆಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ರೋಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಮಾರ್ಕೆಟ್ ಬಗ್ಗೆ ಏನೇ ಒಂದು ಅನ್ಯಾಯ ಬಂದ್ರೂ ನಾವು ಮುಂದೆ ನಿಂತು ಘೋಷಣೆ ಮಾಡಬೇಕಂತ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಅವರು ಪೇಪರಲ್ಲಿ ಬರೆದಿದ್ದಾರೆ, 12th ಭಾನುವಾರ PWD ಗೆಸ್ಟ್ ಹೌಸ್ನಲ್ಲಿ ಮೀಟಿಂಗ್ ಆಯಿತು ಅಂತ. ಪೇಪರ್ನಲ್ಲಿ ಬರೆಯೋರು ಇದೆಲ್ಲ ನೋಡಬೇಕಾಗಿದೆ. PWD ಗೆಸ್ಟ್ ಹೌಸ್ ಮೀಟಿಂಗ್ ಯಾರು ಮಾಡಿತ್ತು? ಇದು ಇನ್ವಿಟೇಷನ್. ಇದರಲ್ಲಿ ಇನ್ವಿಟೇಷನ್ನಲ್ಲಿ ಮಾಡಿರೋರು D. ಜೈಪಾಲ್ ಅವರು ಮಾಡಿದ್ದಾರೆ. ex-KDA ಚೇರ್ಮನ್ ಅಂತ ಏಕಿ ಅವರು ಈ ಮೀಟಿಂಗನ್ನು ಕರೆದಿದ್ದಾರೆ. ಆ ಮೀಟಿಂಗಲ್ಲಿ ಸೇವ್ KGF ರೆಪ್ರೆಸೆಂಟೇಷನ್ ಇಲ್ಲ, ನಾವು ಯಾರು ಕೂಡ ಅದರಲ್ಲಿ ಭಾಗವಹಿಸಿಲ್ಲ, ನಾವು ಅಲ್ಲಿ ಯಾರು ಕೂಡ ವಿಚಾರಗಳ ಬಗ್ಗೆ ಅಲ್ಲಿ ನಾವು ಮಾತಾಡಿಲ್ಲ. ಆ ಥರ ಇರುವಾಗ ಅಲ್ಲಿ ಏನೇನು ಮಾತಾಡಿದ್ರು ಅದೆಲ್ಲ ಪೇಪರಲ್ಲಿ ಹಾಕಿದ್ದಾರೆ. ಬಟ್ ಹೆಡ್ಡಿಂಗ್ ಏನು ಕೊಡ್ತಾರೆ ಅಂದರೆ ಸೇವ್ KGF ಅಂತ ಅವರು ಕೊಡ್ತಾ ಇದ್ದಾರೆ. ಆದ್ದರಿಂದ ಸೇವ್ KGF ಯುನೈಟೆಡ್ ಫ್ರಂಟ್ ಯಾವತ್ತೂ ಕೂಡ ಕನ್ನಡ ಪರ ವಿರೋಧಿ ಅಲ್ಲ. ನಾವು ಕೂಡ ಇವಾಗ KGFನಲ್ಲಿ ನೆಕ್ಸ್ಟ್ ನಾವು ಐಡೆಂಟಿಫೈ ಮಾಡ್ತೀವಿ, ಕನ್ನಡ ಸ್ಕೂಲ್ಸ್ ಎಷ್ಟೆಷ್ಟಿದೆ, ಎಷ್ಟು ಬಿಲ್ಡಿಂಗ್ ಇವತ್ತು ವೇಸ್ಟ್ ಆಗ್ತಾ ಇದೆ, ಯಾಕೆ ಮದರ್ ಟಂಗ್ ಲ್ಯಾಂಗ್ವೇಜ್ಗೆ ಎಷ್ಟು ಪ್ರಿಫರೆನ್ಸ್ ಇವತ್ತು ಬ್ಲಾಕ್ ಎಜುಕೇಷನಲ್ ಆಫೀಸರ್ ಇವತ್ತು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ BGML ಸ್ಕೂಲ್ ನಾವು ತಗೋಬಹುದು. BGML ಸ್ಕೂಲ್ ಪರಿಸ್ಥಿತಿ ಏನಿದೆ, ಚಲ್ಲಪ್ಪ ಸ್ಕೂಲ್ ಇದೆ, BGMLದು ಇನ್ನೊಂದು ಚಲ್ಲಪ್ಪ ಸ್ಕೂಲ್ ಇದೆ. ಈ ಥರ ಹಿಸ್ಟಾರಿಕಲ್ ಸ್ಕೂಲ್ಸ್ಗಳನ್ನೆಲ್ಲ ಕೂಡ ನಾವು ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಅದರಿಂದ ಈ ವಿಚಾರಗಳನ್ನೆಲ್ಲ ಸೇರಿಸಿ ನಾವು ಮಾಡ್ತಾ ಇದ್ದೀವಿ. ಅದರಿಂದ ಅವರೇ ಇವಾಗ ಯಾರು ಅವ್ರು ಕೊಟ್ಬಿಟ್ಟಿದ್ದಾರೆ, ಯಾಕಂದರೆ ಯಾರೋ ಕನ್ನಡ ಸೇನೆ ಜಿಲ್ಲಾ ಅಧ್ಯಕ್ಷರು ವೆಂಕಟಪ್ಪ ಹೇಳಿಕೆ ಸೇವ್ KGF ಹೆಸರಲ್ಲಿ ಕನ್ನಡ ಕಡೆಗಣಿಸಿದರೆ ಉಗ್ರ ಹೋರಾಟ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಏನು ಬೇಸಿದೆ, ಅವ್ರಿಗೆ ಏನು ಆಧಾರ ಇದೆ, ಏನು ಯಾರ ಭಾಷಣ ಕೇಳಿದ್ರು, ಯಾರು ಮಾತಾಡಿದ್ರು? ಸೇವ್ KGF ಅಧ್ಯಕ್ಷ ನಾನು ಮಾತಾಡಿದನಾ, ಇಲ್ಲ ದಯಾಳನ್ ಅವರು ಮಾತಾಡಿದ್ರಾ, ಇಲ್ಲ ಬೇರೆಯವರು ಮಾತಾಡಿದಾರ? ಇವಾಗ ಅವರು ಮೆಟೀರಿಯಲ್ಸು ಕೊಡಬೇಕು. ಇವಾಗ 1 ವರ್ಷದಿಂದ ಸೇವ್ KGF ಆಗಿರೋದ್ರಿಂದ ನೀವು KGF ಶಾಸಕರನ್ನು ನೋಡಬಹುದು, ಎಷ್ಟು ವಿಚಾರಗಳಲ್ಲಿ KGF ಸೇವ್ ಕಮಿಟಿ ರೈಸ್ ಮಾಡಿರೋ ವಿಷಯಗಳನ್ನ
ಅಸೆಂಬ್ಲಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೇವ್ KGF ಏನು ಪ್ರಸ್ತಾಪ ಮಾಡ್ತಾ ಇದೆಯೋ ಅದನ್ನ ಪಾರ್ಲಿಮೆಂಟಲ್ಲಿ ಸಂಸದರು ಮಾಡ್ತಾ ಇದ್ದಾರೆ. ಇದರ ವಿಚಾರ ಏನಂದ್ರೆ ಒಂದು ಪ್ರಾಪರ್ ಅಪೋಸಿಷನ್ KGF ಅಲ್ಲಿ ಇರಬೇಕು. ಅದು ನಾವು ಪೊಲಿಟಿಕಲ್ ಆಗಿಲ್ಲ, ಬಟ್ ನಾನ್ ಪೊಲಿಟಿಕಲ್ ಆಗಿ ಕೂಡ ಆ ವಿಚಾರಗಳನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಆದ್ದರಿಂದ ಅವರು ವಿಚಾರ ಗೊತ್ತಿಲ್ಲದೆ, ಯಾಕಂದ್ರೆ KGF ನಲ್ಲಿ ಇವತ್ತು ಹೈಯೆಸ್ಟ್ ಸ್ಟೂಡೆಂಟ್ಸ್ ಮದರ್ ಟಂಗ್ ಅವ್ರದ್ದು ತಮಿಳ್ ಇರ್ಬೋದು, ಆದರೂ ಕೂಡ ಫಸ್ಟ್ ಲ್ಯಾಂಗ್ವೇಜ್ ನೋಡಿದರೆ ಇವತ್ತು ಕನ್ನಡ ತಗೊಂಡು ಹೋಗ್ತಾರೆ. ನನ್ನ ಮಗಳು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ. ಸೊ ಈ ಕನ್ನಡ ಪ್ರಿಫರೆನ್ಸ್ ಇವತ್ತು ತಗೊಳ್ತಾ ಇದ್ದಾರೆ. 98, 99 ಮಾರ್ಕ್ಸ್ ತಗೊಳ್ತಾ ಇದ್ದಾರೆ. KGF ಯಾವ ತಮಿಳ್ ಆರಿಜನ್ ಅಂತ ಮಾತಾಡ್ತಾರಲ್ಲ ಅವರ ಮಕ್ಕಳು 99% ತಗೊಳ್ತಾರೆ. ಅದರಿಂದ KGF ನಲ್ಲಿ ಯಾರೂ ಕೂಡ ಕನ್ನಡ ವಿರೋಧ ಚಟುವಟಿಕೆಗಳನ್ನು ಯಾರೂ ಮಾಡೋದಿಲ್ಲ, ಆ ಥರ ಯಾರು ಕೂಡ ಮಾಡೋದಿಲ್ಲ. ಮುಖ್ಯವಾಗಿ ಸೇವ್ KGF ಯುನೈಟೆಡ್ ಫ್ರಂಟ್ ಎಲ್ಲ ಇವಾಗ ನಮ್ಮ ಕನ್ನಡ ಮಿತ್ರರು ಪ್ರಕಾಶ್ ನಮ್ಮ ಸೇವ್ KGFಗೆ ಬೆಂಬಲಿಗರಾಗಿದ್ದಾರೆ. ಹಲವು ಮೀಟಿಂಗ್ಗಳಲ್ಲಿ ಅವರೇ ಕೂಡ ನಮ್ಮ ಜೊತೆಯಲ್ಲಿ ಬಂದು ಭಾಗವಹಿಸಿದ್ದಾರೆ. ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಿ, ನಾವು ಕೂಡ ಬರ್ತೀವಿ ಅಂತ ಕೂಡ ನಮ್ಗೆ ಮೆಂಬರ್ಶಿಪ್ ಕೊಡ್ರಿ ಅಂತ ಕೂಡ ಕೇಳ್ತಾ ಇದ್ದಾರೆ. ಅದರಿಂದ ಸೇವ್ KGF ಯುನೈಟೆಡ್ ಫ್ರಂಟ್ ಕನ್ನಡ ವಿರೋಧಿ ಚಟುವಟಿಕೆಗಳಲ್ಲಿ ಯಾವತ್ತೂ ಕೂಡ ಹೋಗಲ್ಲ. PWD ಗೆಸ್ಟ್ ಹೌಸ್ನಲ್ಲಿ ಯಾರು ಮೀಟಿಂಗ್ ಮಾಡಿದರೋ ಆ ವಿಚಾರಗಳನ್ನೆಲ್ಲ ತಗೊಂಡು ಮಾತಾಡಬೇಕು. ನಮ್ಮ ಮೇಲೆ ಆರೋಪ ಮಾಡೋದ್ರಿಂದ ಏನಾಗುತ್ತೆ, ಇಡೀ ಪೇಪರ್ಗಳಲ್ಲಿ ಬಂದಾಗ ಇಡೀ ವೈಡ್ ಸ್ಪ್ರೆಡ್ ಆಗುತ್ತೆ. ಅಂತ ಒಂದು ಸ್ಪ್ರೆಡ್ ಆಗಿ ಯಾವುದೋ ಒಂದು ಕೆಟ್ಟ ಚಟುವಟಿಕೆಗಳು ಎಲ್ಲೋ ಒಂದು ಆದರೆ ನಾಳೆ ನಾವು ಹೊಣೆಗಾರರಾಗ್ತೀವಿ. ಅದರಿಂದ ನೀವು ಪ್ರಾಪರ್ ಆಗಿ ಇದಕ್ಕೆ ರಿಪ್ಲೈ ಮಾಡಬೇಕು. ಈ ಥರ ನಾವು ಗೊತ್ತಿಲ್ಲದೆ ಮಾತಾಡಿದ್ದೇವೆ, ಇಲ್ಲ ವಿಚಾರ ಇಲ್ಲದೆ ಮಾತಾಡಿದ್ದೇವೆ ಅಂತ ತಾವೇ ಒಂದು ಅದಕ್ಕೆ ರಿಪ್ಲೈ ಮಾಡಿ. ಹಂಗೆ ಮಾಡಿಲ್ಲ ಅಂದರೂ ಕೂಡ ನಾವು ಹೇಳ್ತೀವಿ ಅದು ಕಂಟಿನ್ಯೂ ಇಲ್ಲ. ನೀವು ನಮ್ಮ ಮೇಲೆ ಪ್ರಚಾರ ಅಪಪ್ರಚಾರಗಳು ಯಾರಾದರೂ ಮಾಡೋದಾದರೆ ನಾವು ಡೆಫಿನೆಟ್ ಆಗಿ ಲೀಗಲ್ ಆ್ಯಕ್ಷನ್ ಆಗಲಿ ಹೋಗ್ತೀವಿ. ಅದರಲ್ಲಿ ಏನು ಸೆಕೆಂಡ್ ಥಾಟ್ ಇಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಏನೋ ನಮ್ಮ ದಯಾಳನ್ ಅವರು ವಿಚಾರಗಳನ್ನೆಲ್ಲ ಹೇಳಿದರು. ಯಾಕಂದರೆ MG ಫುಲ್ ಮಾರ್ಕೆಟ್ ಹೊಡೆಯುವಾಗ ಅದರ ಬಗ್ಗೆ ಕೂಡ ನಾವು ಇದು ಮಾಡಿದ್ದೇವೆ. ನನಗೇನು ಬೇಜಾರಂದರೆ, ಯಾವ ಕಳ್ಳರು ಒಂದಾಗಿ ಸೇರಿ ಕಳ್ಳತನ ಮಾಡಿದರು, ಕಳ್ಳತನ ಮಾಡುವಾಗ ಎಲ್ಲ ಸೇರಿ ಮಾಡ್ತಾರೆ. ಕಳ್ಳತನ ಮುಗಿದ ಮೇಲೆ ಶೇರ್ ಬಂದಿಲ್ಲ ಅಂದರೆ ಯಾರೋ ಒಬ್ಬನು ಬಂದು ಆಚೆ ಮಾತಾಡ್ತಾನೆ. ಆ ರೀತಿ ವಲ್ಲೆಲ್ ಮುನ್ಸ್ವಾಮಿ ಅವರು ಡೆಪ್ಟಿ ಕಮಿಷನರ್ ಅವರ ಹತ್ರ ಹೋಗಿ ಒಂದು ಮೆಮೊರಂಡಮ್ನ ಅಲ್ಲಿ ಸಬ್ಮಿಟ್ ಮಾಡ್ತಾರೆ. ಹುಲ್ಲು ಮಾರ್ಕೆಟಲ್ಲಿ SC STಗಳಿಗೆ ಅಂಗಡಿಗಳನ್ನು ಸರಿಯಾಗಿ ಇದು ಮಾಡಿಲ್ಲ, ಅದರಿಂದ ಡಿಜಿಟಲ್ ಮ್ಯಾಪಲ್ಲಿ ಅವರು ಸರಿಯಾಗಿ ಮಾಡಿಲ್ಲ, ಅದರಿಂದ ನಾನು ಆಚೆ ಬಂದಿದ್ದೀನಿ ಅಂದು ಹೇಳ್ತಾ ಇದ್ದಾರೆ. ಅಲ್ಲಿ ಏನು ಕಡುವು ಮಾಡಿದರು, ಏನು ಡೆಮಾಲಿಷನ್ ಆಯಿತು, ದಟ್ ಈಸ್ ಇಲ್ಲೀಗಲ್. ಫಸ್ಟ್ ಆಫ್ ಆಲ್ ವಿತೌಟ್ ಎನಿ ಪ್ರೊಸೀಜರ್ಸ್ ಮಾಡದೆ ಅಲ್ಲಿ ಏನು ಮಾಡಿದಿರೋ ಯು ಆರ್ ರಾಂಗ್ಫುಲ್ ಲಾಸ್ ಟು ದಿ ಗೌರ್ಮೆಂಟ್ಗೆ ರಾಂಗ್ಫುಲ್ ಲಾಸ್ ಆಗಿದೆ. ಅಲ್ಲಿ ರೆವಿನ್ಯೂ ಲಾಸ್ ಆಗಿದೆ. ಅಲ್ಲಿ ನೊಂದವರಿಗೆ ಹಲವಾರು ಜನಕ್ಕೆ ಅದನ್ನೆಲ್ಲ ಮಾಡಿದ್ದಾರೆ. ಇವಾಗ ಮಾಡಿ ಹೋದ ಮೇಲೆ ಇದೆಲ್ಲ ಮಾಡಿಲ್ಲ, ಅದರಿಂದ ನಾನು ರೆಪ್ರೆಸೆಂಟೇಷನ್ ಈಸ್ ಆಲ್ಸೋ ಒನ್ ಆಫ್ ದಿ ಅಕ್ಯೂಸ್ಡ್. ಅವರು ಕೂಡ ಅದರಲ್ಲಿ ಎಲ್ಲ ವಿಚಾರಗಳನ್ನು ಮಾಡಿದ್ದಾರೆ. ರಾಂಗ್ಫುಲ್ ಲಾಸ್ ಟು ದಿ ಗವರ್ನಮೆಂಟ್ ರೆವಿನ್ಯೂ. ಇವಾಗ ಈಸ್ ಎ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್. ಮುನ್ಸಿಪಾಲಿಟಿ ಆ್ಯಕ್ಟಲ್ಲಿ ನಿಮ್ಮ ರೆಸೊಲ್ಯೂಷನ್ಗಳಲ್ಲಿ ನಿಮ್ಮ ಪ್ರೊಸೀಜರ್ಸ್ಗಳಲ್ಲಿ ಒಂದು ಬಿಲ್ಡಿಂಗನ್ನು ಹೊಡಿಬೇಕಾದ್ರೆ ಏನೇನು ಕಾಷನ್ ನೋಟಿಸ್ ಕೊಡಬೇಕು, ಅವ್ರನ್ನ ಕಾಲ್ಫರ್ ಮಾಡಬೇಕು, ಅವ್ರ ಅರಿಯರ್ಸ್ ಆಫ್ ರೆಂಟನ್ನು ಕಲೆಕ್ಟ್ ಮಾಡಬೇಕು, ಅವ್ರು ಏನಾದರೂ ಡ್ಯಾಮೇಜಸ್ ಇದೆಯಾ, ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅನ್ನೋದನ್ನು ಪ್ರಾಪರ್ ಮಾಜರ್ ರಿಪೋರ್ಟ್ನ ತಗೋಬೇಕು, PWD ಒಪಿನಿಯನ್ ತಗೋಬೇಕು, ಯಾರಿಗೆ ಟೆಂಡರ್ ಬಿಡಬೇಕು, ಡೆಮಾಲಿಷನ್ ಆದರೆ ಆ ಡೆಮಾಲಿಷನ್ ವೇಸ್ಟನ್ನು ಅದನ್ನು ವ್ಯಾಲ್ಯೂ ಮಾಡಬೇಕು. ಡೆಮಾಲಿಷನ್ ವೇಸ್ಟ್ ಎಷ್ಟು ವ್ಯಾಲ್ಯೂ ಆಗುತ್ತೆ, ಅದರಲ್ಲಿ ಎಷ್ಟು ನಮಗೆ ರೆವೆನ್ಯೂ ಬರ್ತದೆ, ಅದೇ ಒಬ್ಬರಿಗೆ ಟೆಂಡರ್ ಕಾಲ್ಫರ್ ಮಾಡಬೇಕು. ಇದೆಲ್ಲ ಸೇರಿ ಅವರು ಮಾಡಿರಬೇಕು. ಸೊ ಇದನ್ನು ಏನೂ ಮಾಡಿಲ್ಲ, ಎಲ್ಲ ಅನ್ಯಾಯವಾಗಿ ಎಲ್ಲ ಮಾಡಿಬಿಟ್ಟು ಇವಾಗ ಅದು ಫುಟ್ಬಾಲ್ ಗ್ರೌಂಡ್ ಥರ ಓಪನ್ ಆಗಿದೆ. ಸೊ ಅದರಲ್ಲಿ ಏನೂ ಕೂಡ ಆಕ್ಟಿವಿಟೀಸ್ ಇಲ್ಲ. ಸೊ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದವರು ಅವರ ಜೀವನ ಇದನ್ನೇ ಸೇವ್ KGF ಏನಂತೀವಿ, ನಮ್ಮಲ್ಲಿರೋದನ್ನು ನಾವು ಕಲ್ಕೊಳ್ಳೋದಕ್ಕೆ ತಯಾರಿಲ್ಲ, ನಮ್ಮ ಊರನ್ನು ನಾಶ ಮಾಡೋದಕ್ಕೆ ನಾವು ಬಿಡೋದಿಲ್ಲ, ಯಾವ ವೈಯಕ್ತಿಕ ವ್ಯಕ್ತಿಗಳ ಆದಾಯಕ್ಕಾಗಿ ನಮ್ಮ ಊರನ್ನು ನಾಶ ಮಾಡೋದಕ್ಕೆ ನಾವು ಬಿಡ್ತಾ ಇಲ್ಲ. ಇದರಲ್ಲಿ ಪೊಲಿಟಿಕಲ್ ಇಲ್ಲ.
ನಾವು ಯಾರನ್ನು ಐಡೆಂಟಿಫೈ ಮಾಡಿ ಇವರು ಅಂತ ನಾವು ಏನು ಸೊ ಈ ಥರ ವಿಚಾರಗಳಿಗೆ ಸೇವ್ KGF ಯಾವತ್ತೂ ಕೂಡ ಧ್ವನಿ. ಇವಾಗ ಮುನ್ಸಿಪಾಲ್ಟಿಯಲ್ಲಿ ನಾವು ಆವತ್ತು ಏನು ನಮ್ಮ ಡೆಪ್ಟಿ ಸೂಪ್ರಿಟೆಂಡೆಂಟ್ ಕೂಡ ನಮ್ಮನ್ನು ಕೇಳ್ಕೊಂಡ್ರು, ಅವತ್ತು ನೀವು ಕಪ್ಪು ಬಾವುಟ ತೋರಿಸ್ತೀವಿ ಅಂತ ಹೇಳಿ ಕೇಳಿದ್ವಿ. ಇವಾಗ 15,05,000 ರೂಪೀಸು ಒಂದೇ ದಿವಸದಲ್ಲಿ ಸಬ್ಜೆಕ್ಟು, ರೆಸೊಲ್ಯೂಷನ್ನು, ಕೊಟೇಶನು ಒಬ್ಬರಿಗೆ ಅಲಾಟ್ ಮಾಡ್ತಾರೆ. ಇವಾಗ ಡೆಪ್ಟಿ ಕಮಿಷನರ್ ಹೇಳ್ತಾರೆ 15 ಲಕ್ಷ ರೂಪಾಯಿ ಅಲ್ಲಿ ಇದೆ ಅಂತ. ಬಟ್ ಇವತ್ತುವರೆಗೆ ಅದನ್ನು ಅವರು ಏನೂ ಮಾಡಿಲ್ಲ. ಬಟ್ ಆ ಕಾಂಟ್ರಾಕ್ಟರ್ ಅರವಿಂದ್ ಏನು ಹೇಳ್ತಾನೆ ಗೊತ್ತಾ, ನಾನು ಟೆಂಡರೇ ಮಾಡಿಲ್ಲ, ನಾನು ಟೆಂಡರೇ ಕೋಟ್ ಮಾಡಿಲ್ಲ, ನನ್ನ ಹೆಸರಲ್ಲಿ ಕೋಟ್ ಮಾಡಿದ್ದಾರೆ ಅಂತ ಕೂಡ ಈ ಥರ ಅವರು, ನಾನು ಅವ್ರನ್ನ ಸಂಪರ್ಕ ಮಾಡಿ ಕೇಳಿದಾಗ ನಾನು ಟೆಂಡರ್ಗೆ ಕೋಟ್ ಮಾಡಿಲ್ಲ ಅಂತ ಕೂಡ ವಿಚಾರಗಳಿದೆ. ಅದರಿಂದ ಎಂಟೈರ್ ಮುನ್ಸಿಪಾಲಿಟಿ ಇದು ಹೈಯೆಸ್ಟ್ ಕರಪ್ಟೆಡ್ ಮುನ್ಸಿಪಾಲಿಟಿ. ಸುಮಾರು ಕೋಟ್ಯಾಂತರ ರೂಪಾಯಿಯನ್ನು ರೆವಿನ್ಯೂಯನ್ನು ಲಾಸ್ ಮಾಡಿದ್ದಾರೆ, ಪ್ರೊಸೀಜರ್ಸ್ನ ವೈಲೇಟ್ ಮಾಡಿದ್ದಾರೆ. ಆದ್ದರಿಂದ ಈ ಮುನ್ಸಿಪಾಲಿಟಿ ಈ ಥರ ಇದೆ ಅನ್ನೋದನ್ನು ಕೂಡ ಜನರಿಗೆ ಒಂದು ಫ್ಯೂಚರ್ ಯಂಗ್ ಜನರೇಷನ್ ಯಾವ ಥರ ಒಂದು ಮುನ್ಸಿಪಲ್ ಇದು ನಗರ, ಈ ನಗರದಲ್ಲಿ ಯಾವ ರೀತಿಯಲ್ಲಿ ಆಡಳಿತ ಇರಬೇಕು, ಹೆಂಗಿರಬೇಕು, ಹೇಗಿರಬೇಕು, ನಮ್ಮ ಲಕ್ಷಗಟ್ಟಲೆ ರೆವಿನ್ಯೂಗಳನ್ನ ಕಟ್ತಾ ಇದ್ದಾರೆ, ಇದನ್ನೆಲ್ಲ ಮಾಡಬೇಕು ಅನ್ನುವ ವಿಚಾರದಲ್ಲಿ ತಾನೇ ಅವರು ಹೇಳಿದ್ದಾರೆ. ಅದರ ಬಗ್ಗೆ ನಾವು ಡೆಫಿನೆಟ್ ಆಗಿ ಕೇಸ್ ಹಾಕೋದಂತೂ ನಿಜ. ಅದಕ್ಕೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀವಿ ನಾವು. ಏನಂದ್ರೆ ಇವತ್ತು ಇವ್ರು ಯಾಕೆ ಈ ತರ ಬರೆದ್ರು ಈ ವೆಂಕಟಪ್ಪನವರು, ಅದನ್ನ ನನ್ಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ, ಯಾವ್ದೊಂದನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಬೇಕು. ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವ್ರು ಎಲ್ಲಿ ಕನ್ನಡಕ್ಕೆ ವಿರೋಧವಾಗಿ ನಡ್ಕೊಂಡಿದ್ದಾರೆ, ಇದನ್ನ ಅವರು ಮನವರಿಕೆ ಮಾಡ್ಕೋಬೇಕು ಮತ್ತು ವಿಷಯ ತಿಳ್ಕೊಬೇಕಾಗ್ತದೆ. ತಿಳ್ಕೊಳ್ದಂಗೆ ಒಂದು ಎಚ್ಚರಿಕೆ ಕೊಡೋದು ಯಾವ ತರ ಅಂದ್ರೆ, ಏನೋ ನಾವೇನೋ ತಪ್ಪು ಮಾಡಿದವನಿಗೆ ಎಚ್ಚರಿಕೆ ಕೊಡ್ತಾರ, ಎಚ್ಚರಿಕೆ ಕೊಟ್ಟವರು. ಆದ್ರಿಂದ ಅವ್ರನ್ನಲ್ಲಿ ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಸೇವ್ ಯುನೈಟೆಡ್ ಫ್ರಂಟ್ ಬಂದು ಯಾವತ್ತು ಕನ್ನಡಿಗರಿಗೆ ವಿರೋಧ ಅಲ್ಲ. ನಮ್ಮ ಸೇವ್ ಯುನೈಟೆಡ್ ಫ್ರಂಟ್ನಲ್ಲಿ ಬಂದು ತೆಲುಗು ಭಾಷೆಯವರಿದ್ದಾರೆ, ತಮಿಳು ಭಾಷೆಯವರಿದ್ದಾರೆ, ಕನ್ನಡ ಭಾಷೆದವರಿದ್ದಾರೆ, ಇಂಗ್ಲೀಷ್ ಆಂಗ್ಲ ಭಾಷೆದವರಿದ್ದಾರೆ. ಎಲ್ಲ ಭಾಷೆಗಳನ್ನು ಸೇರಿಕೊಂಡು ಎಲ್ಲ ಇದು ನಮ್ಮ ರಾಜಕೀಯವನ್ನು ದೂರ ಇಟ್ಟು ನಾವು ಇವತ್ತು ಒಂದು ಸೇವ್ ಯುನೈಟೆಡ್ ಫ್ರಂಟಲ್ಲಿ ಭಾಗವಹಿಸಿಕೊಂಡು ಊರಿನಲ್ಲಿ ಏನು ನಡೀತದೆ, ಏನು ನಡೆಯಲ್ಲ, ಎಲ್ಲಿ ತಪ್ಪು ನಡೆದ ಅದನ್ನು ತಪ್ಪು ಕೇಳೋದಕ್ಕಾಗಿ ಸೇವ್ ಯುನೈಟೆಡ್ ಫ್ರಂಟನ್ನು ನಾವು ಸ್ಥಾಪನೆ ಮಾಡ್ಕೊಂಡಿರೋದು. ಆದ್ದರಿಂದ ವೆಂಕಟಪ್ಪ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು, ನಿಮಗೆ ಯಾರೋ ಬಂದು ಇದನ್ನು ಸುಳ್ಳು ಸುದ್ದಿ ಕೊಟ್ಟಿರಬೇಕು, ಆಗ ನೀವು ನಿಮ್ಮ ಮನಸಾಕ್ಷಿ ಪ್ರಕಾರ ಇದನ್ನು ಬಂದು ನೀವು ನಮ್ಮನ್ನು ನೋಡಿ, ಇಲ್ಲ ನಮ್ಮ ನಡತೆಯನ್ನು ನೋಡಿ ನೀವು ಇದನ್ನು ಹೇಳಿಕೆ ಕೊಟ್ಟಿಲ್ಲ ಅನ್ನೋದು ನನ್ನ ಅರ್ಥ. ಯಾಕೆಂದರೆ ಈ 1 ವರ್ಷಗಳಿಗೂ ನಾವು ಒಂದೊಂದು ಸತತವಾಗಿ ತಿಂಗಳಿಗೆ 2ರಿಂದ 3 ಸಭೆಗಳು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಆ ಎಲ್ಲ ಸಭೆಗಳಲ್ಲೂ ಕನ್ನಡದಲ್ಲೇ ಮಾತಾಡಿರೋದನ್ನ ನಿಮಗೆ ಬೇಕಾದ್ರೆ ನಾನು ವಿಡಿಯೋ ಸಮೇತ ಕೊಡೋಕೆ ಸಿದ್ಧಬಲ್ಲೆ. ಆದ್ದರಿಂದ ಇಂಥ ತಪ್ಪು ಮಾಹಿತಿಗಳನ್ನು ಕೊಟ್ಟು ಇವತ್ತು ನಮ್ಮೊಳಗಡೆ ನಾವೆಲ್ಲ ಅಣ್ಣ ತಮ್ಮಂದಿರಾಗಿ ಬದುಕ್ತಾ ಇದ್ದೀವಿ. ಇವತ್ತು 35,000 ಜನ ಡೈಲಿ ಬೆಳಗ್ಗೆ 4 ಗಂಟೆಗೆ ಬಿಟ್ಟರೆ ರಾತ್ರಿ 10 ಗಂಟೆಗೆ ಬಂದು ಊರು ಸೇರ್ತಾರೆ. ಅಲ್ಲಿ ಆ ಟ್ರೈನಲ್ಲಿ ಹೋಗಾಗಲೂ ಅಣ್ಣ ತಮ್ಮಂದಿರ ಥರನೇ ಎಲ್ಲರೂ ಒಗ್ಗಟ್ಟಿನಿಂದ ಇವತ್ತು ಕೆಲಸ ಮಾಡ್ಕೊಂಡು ಇಲ್ಲಿ ಬಂದು ಮೈಸೂರಿನ ಪಾಲಘಾಟ್ವರೆಗೂ ಎಲ್ಲ ಕನ್ನಡದಲ್ಲೇ ಮಾತಾಡ್ತಾರೆ ಇವತ್ತಿನ ಯುವಕರು. ಅದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ದರಿಂದ ನೀವು ಹೇಳಿರೋ ಹೇಳಿಕೆ ಇದು ಜಿಲ್ಲಾ ಮಟ್ಟದಲ್ಲೋ ರಾಜ್ಯ ಮಟ್ಟದಲ್ಲೋ ಹೋದಾಗ ಎಲ್ಲ ಒಂದು ಕೆಂಗಣ್ಣು ಗುರಿ ಆಗೋ ಪರಿಸ್ಥಿತಿ ಬರ್ತದೆ. ಆದ್ರಿಂದ ನೀವು ಮನಗೊಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಆದ್ರಿಂದ ಇವತ್ತು ನಮ್ಮ ಸೇವ್ ಯುನೈಟೆಡ್ ಫ್ರಂಟ್ ಅಧ್ಯಕ್ಷ ಆದಂತ ಜೋಜಿ ಬಾಸ್ ಅವರು ಬೆಳಗ್ಗಿಂದಾನೇ ಇದ್ರ ಬಗ್ಗೆ ತುಂಬಾ ಆವೇಶ ವ್ಯಕ್ತಪಡಿಸಿದ್ದಾರೆ. ಇಲ್ಲ ಇದ್ರ ಮೇಲೆ ಒಂದು ಕೇಸೇ ಫೈಲ್ ಮಾಡಬೇಕು, ಕ್ರಿಮಿನಲ್ ಕೇಸ್, ಊರಿನಲ್ಲಿ ಇವರೇ ಜಗಳಗಳು ಇಡ್ತಾ ಇದ್ದಾರೆ ಅಂತ. ನಾವು ಬೇಡ ಸರ್, ಅದೆಲ್ಲ ಮಾಡೋದು ಬೇಡ, ತಿಳಿದಂಗೆ ಏನೋ ಮಾಡಿರ್ಬೇಕಿದ್ದು, ಇಲ್ಲ ಯಾರು ಮಾತು ಕೇಳ್ಕೊಂಡು ಇವ್ರು ಮಾಡಿರ್ಬೇಕಾಗಿರ್ತದೆ. ಆದ್ರಿಂದ ಅವ್ರಿಗೆ ನಾವು ವಿಷಯವನ್ನು ಮುಗಿಸೋಣ ಅನ್ನೋದಕ್ಕಾಗಿ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದೀವಿ. ಇದೇನಾಗಿದೆ ಅಂದ್ರೆ, ಹುಲ್ಲು ಮಾರ್ಕೆಟ್ ಕತೆ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್, ಸ್ಥಾಯಿ ಸಮಿತಿ ಅಧ್ಯಕ್ಷರು, ಅವರು ಒಂದು ಸಬ್ಜೆಕ್ಟ್ ನೀಡ್ತಾರಂತೆ. ಏನಂತ ಅಂದ್ರೆ, ಹುಲ್ಲು ಮಾರ್ಕೆಟ್ನಲ್ಲಿರೋ ಅಂಗಡಿಗಳು ತುಂಬಾ ಹಳೆಯದಾಗಿದೆ, ಅದನ್ನು ಒಡೆದ್ಬಿಟ್ಟು ಅಲ್ಲಿ ಹೊಸದಾಗಿ ಅಂಗಡಿಗಳನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ಸಬ್ಜೆಕ್ಟ್ ಅನ್ನ ಬಂದು ಸಾಮಾನ್ಯ ಸಭೆಗೆ ತಗೊಂಡೋಗ್ತಾರೆ. ಯಾರು, ನಮ್ಮ ಇಂದಿರಾ ಗಾಂಧಿ ಅವರು ಅಧ್ಯಕ್ಷ ಆಗಿರೋರು. ಆ ಸಮಯದಲ್ಲಿ ಬಂದು ಪೌರಾಯುಕ್ತರಾಗಿ ನಮ್ಮ ಆಂಜನೇಯರು ಇರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಸ್ಥಾಯಿ ಸಮಿತಿ ಅಧ್ಯಕ್ಷ ಆದವ್ರಿಗೆ ಲೆಕ್ಕ ಪರಿಶೋಧನೆ ವಿಷಯದಲ್ಲಿ ಅವ್ರು ತಲೆ ಹಾಕ್ಬೋದು. ಅದೇ ರೀತಿ ಬಂದು ಊರಿನಲ್ಲಿ ಎಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆಯೋ ಅಲ್ಲಿ ಬಂದು ಅವರು ಅದನ್ನ ಮಾಡ್ಬೋದು. ಆದ್ರೆ ಬಂದು ಇವರು ಸ್ಥಾಯಿ ಸಮಿತಿ ಅಧ್ಯಕ್ಷ ಹತ್ಕೊಂಡು ಹೋಗ್ಬಿಟ್ಟು ಹುಲ್ಲು ಮಾರುಕಟ್ಟೆ ಅಂಗಡಿಗಳನ್ನ ತೆರವುಗೊಳಿಸ್ಬೇಕು ಅನ್ನೋ ಒಂದು ಸಬ್ಜೆಕ್ಟ್ ಇಟ್ಕೊಳ್ತಾರೆ.
ಆ ಮಾರುಕಟ್ಟೆಗೆ ಸಂಬಂಧಪಟ್ಟಂಗೆ ಕೆಲವು ವಿಷಯಗಳನ್ನು ನಗರಸಭೆಗೆ ಪ್ರಶ್ನೆ ಮಾಡಿದೆ. ಅವಾಗ ಅವ್ರು ಮಾಡಿದಾಗ ನನ್ನ ಪ್ರಶ್ನೆಗಳು ಈ ತರ ಇತ್ತು, ಅದಕ್ಕೆ ಅವ್ರು ಕೂತಿರೋ ಉತ್ತರಗಳು ತಮ್ಮ ಮುಂದೆ ಇಡ್ತೀನಿ, ಅದೇ ತರ ಒಂದೊಂದು ಕಾಪಿನೂ ಕೊಡ್ತೀನಿ. ಇದು ಎಷ್ಟು ಮಟ್ಟ ನ್ಯಾಯವಾಗಿದೆ, ಇದು ಎಷ್ಟು ಮಟ್ಟ ದುರಾಡಳಿತ ಆಗಿರೋದ್ರ ನಿಮ್ಗೆ ತಿಳಿಸ್ತೀನಿ. ಕೆಜಿಎಫ್ ನಗರಸಭೆ ಹುಲ್ಲು ಮಾರುಕಟ್ಟೆ ಅಂಗಡಿ ವಾಣಿಜ್ಯ ಮಳಿಗೆಗಳಿಂದ ಬರುತ್ತಿದ್ದ ಮಾಸಿಕ ಬಾಡಿಗೆ ಬಗ್ಗೆ ನಿರ್ವಹಿಸಲಾದ ಬೇಡಿಕೆ ವಹಿಗಳನ್ನು ದೃಢೀಕರಣ ಪತ್ರ ನೀಡಿ ಅಂತ ಕೇಳಿದೆ. ಅದಕ್ಕೆ ಅವರು ಅಂಗಡಿಗಳ ಪಟ್ಟಿ ಪುತ್ರ ಲಗತ್ತಿಸಿದೆ ಅಂದ್ರೆ ಅದನ್ನು ನಿಮ್ಗೆ ಒಂದ್ಸಾರಿ ಕೊಡ್ತೀನಿ ನಾನು ಸರ್ ಆಯ್ತಾ. ಆಮೇಲೆ ಎರಡನೇದಾಗಿ ಅವ್ರ ಹತ್ರ ಕೇಳ್ತಾ ಇದ್ದೀನಿ, ಕೆಜಿಎಫ್ ನಗರಸಭೆ ಹುಲ್ಲು ಮಾರುಕಟ್ಟೆಯಲ್ಲಿ ಒಟ್ಟು ವಾಣಿಜ್ಯ ಮಳಿಗೆಗಳು, ಬಾಡಿಗೆದಾರರು, ಲೀಸ್ದಾರರು, ದೃಢೀಕರಣ ಪ್ರತಿಗಳು ಯಾವುದೇ ದಾಖಲೆ ಲಗತ್ತಿಸದೆ ಇರುವುದಿಲ್ಲ. ಯಾವುದು ನಮ್ಮಲ್ಲಿ ದಾಖಲೆಗಳೇ ಇಲ್ಲ ಅಂತ ಕೊಡ್ತಾನೆ ಯಾರೋ ಮಾಹಿತಿ ಹಕ್ಕಿನಲ್ಲಿ. ಇದನ್ನು ಕೊಡ್ತೀನಿ ಕಾಪಿ ನಿಮಗೆ. ಆಮೇಲೆ ಮೂರನೇದು ಕೇಳ್ತೀನಿ ನಾನು, ಕೆಜಿಎಫ್ ನಗರಸಭೆಗೆ ಸೇರಿದ ಹುಲ್ಲು ಮಾರುಕಟ್ಟೆ ಕಟ್ಟಡಗಳನ್ನು ಕೆಡವಲು ಮೊದಲು ಸ್ಥಳ ಮಾಜರ್ ಮಾಡಿದ್ದೀರಾ? ನಡೆಸಿದ ಅಧಿಕಾರಿ ಯಾರು? ಸ್ಥಳ ಮಾಜರ್ ಮಾಡಿದವರು ಯಾರು? ಸಿಬ್ಬಂದಿಗಳ ಕಚೇರಿಯಿಂದ ನೀಡಲಾದ ಅಧಿಕೃತ ಜ್ಞಾಪನಾ ಪತ್ರ. ಅದಕ್ಕೆ ಅವ್ರು ಏನ್ ಕೊಡ್ತಾರೆ ಉತ್ತರ? ತಾವು ಕೋರಿರುವ ಮಾಹಿತಿಯನ್ನು ಪರಿಶೀಲಿಸಲಾಗಿ ಈ ಕಚೇರಿಯಿಂದ ಯಾವುದೇ ಆದೇಶ ನೀಡಿರುವುದಿಲ್ಲ ಎಂದು ಹಿಂಬರಹ ನೀಡಲಾಗಿದೆ. ಹಂಗಾರೆ ಸ್ಥಳಕ್ಕೆ ಬಂದು ಯಾರನ್ನೋ ಬಂದು RIನಾಗ್ಲಿ ROನಾಗ್ಲಿ ಹೋಗ್ಬಿಟ್ಟು ನೀವು ಅದನ್ನ ಸ್ಥಳ ಪರಿಶೀಲನೆ ಮಾಡಿ ವರದಿ ಕೊಡಿ, ಇದು ಹಳೆ ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಅಂತ ಕೇಳಿದಕ್ಕೆ ಅವರು ಯಾರನ್ನೂ ಕಳಿಸಿಲ್ಲ ಅಂತ ಕೊಡ್ತಾರೆ. ನಿರ್ವಹಣೆಗಾಗಿ ನಿಯೋಜಿಸಲಾದ ಕಂದಾಯ ಶಾಖೆಯ ಕಂದಾಯ ನಿರೀಕ್ಷಕರು, ಕಂದಾಯ ಅಧಿಕಾರಿಗಳು, ಕರ ವಸೂಲಿಗಾರ ನೀಡಿದ ಕಚೇರಿ ಅಧಿಕೃತ ಜ್ಞಾಪನಾ ಪತ್ರಗಳು ಅವ್ರು ಏನಾದ್ರು ಕೊಟ್ಟಿದೆ ಅಂದ್ರೆ ತಾವು ಕೋರುವ ಮಾಹಿತಿಯನ್ನು ಪರಿಶೀಲನೆಯಾಗಿ ಹುಲ್ಲು ಮಾರುಕಟ್ಟೆಗೆ ಪ್ರತ್ಯೇಕವಾದ ಯಾವುದೇ ಅನಧಿಕೃತ ಜ್ಞಾಪನಾ ಪತ್ರ ನೀಡಿರುವುದಿಲ್ಲ ಅಂತ ಕೊಡ್ತಾರೆ. ಆಮೇಲೆ DC ಒಂದಿದೆ ಲೆಟರ್ ಕೊಡ್ತೀನಿ. ಹುಲ್ಲು ಮಾರುಕಟ್ಟೆಯಲ್ಲಿ ವಾಣಿಜ್ಯ ಮಳಿಗೆಗಳನ್ನು ಕೆಡುತ್ತಿರುವ ಬಗ್ಗೆ ಪ್ರಾರಂಭದಿಂದ ಹೊರಡಿಸಲಾದ ಸಾರ್ವಜನಿಕ ಪ್ರಕರಣ ಪೇಪರ್ಗೆ ಏನಾದ್ರು ಕೊಟ್ಟಿದ್ದೀರಾ ನೀವು ಅಂತ ಕೇಳಿದ್ದೀನಿ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಈ ಕಚೇರಿಯಿಂದ ಯಾವುದೇ ಸಾರ್ವಜನಿಕ ಪ್ರಕರಣ ಮಾಡಿರುವುದಿಲ್ಲ ಅಂತ ಕೊಡ್ತಾರೆ. ನೀಡದ ನೋಟಿಸ್ ದೃಢೀಕರಣ ಪತ್ರ ಅವ್ರಿಗೇನೋ ನೋಟಿಸ್ ಕೊಟ್ಟಿದ್ದೀರಾ ಅಂತ ಕೇಳಿದ್ದೀನಿ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಯಾವುದೇ ನೋಟಿಸ್ ನೀಡಿರುವುದಿಲ್ಲ. ನೋಡಿ, ಕಾನೂನಿನ ವಿರುದ್ಧವಾಗಿ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಇವರು ಈ ಹುಲ್ಲು ಮಾರ್ಕೆಟ್ ಬಗ್ಗೆ ಅನ್ನೋದನ್ನ ಹೇಳೋದು. ದಿನಾಂಕ 26/9/25 ಸ್ಥಾಯಿ ಸಮಿತಿ ಸಭೆ 24/10/25 ಕೌನ್ಸಿಲ್ ಸಾಮಾನ್ಯ ಸಭೆಗೆ ಠರಾವು ಪೈಕಿ ಸ್ಥಾಯಿ ಸಮಿತಿಯವರಿಗೆ ಬಂದು ಅದು ಕೊಡೋ ಪವರ್ ಬರೋದಿಲ್ಲ. ಸ್ಥಾಯಿ ಸಮಿತಿನಲ್ಲಿ ಏನ್ ಹೇಳ್ತದೆ ಅಂದ್ರೆ, ಎಷ್ಟು ಫೈನಾನ್ಷಿಯಲಿ ಮೆಟ್ ಇದೆಯೋ ಅದರಲ್ಲಿ ಭಾಗಿಯಾಗಬಹುದು. ಅದು 1964 ಆಕ್ಟ್ ನಲ್ಲಿ ಕಾಲಂ 67, 68, 69 ತೆಗೆದು ನೋಡಿದಾಗ ಅದು ಗೊತ್ತಾಗುತ್ತೆ ಇವ್ರಿಗೆ ಏನ್ ಪವರ್ ಇರ್ತದಂತ. ಇವ್ರು ಕಡೋ ಲೆಟರ್ ಮೇಲೆ ಬಂದು ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ ಹುಲ್ಲು ಮಾರುಕಟ್ಟೆಯನ್ನು ಹೊಡೆದಾಕ್ಬೇಕೆ. ಇದು ಕಾನೂನು ಬಾಹಿರ. ಕಾರಣಕ್ಕಾಗಿ ಕೋರ್ಟ್ ನಲ್ಲಿ ಕೇಸ್ ಫೈಲ್ ಮಾಡಿ 13 ವರ್ಷಗಳ ಕಾಲ ಆ ಕೇಸ್ ನಡೀತು. ದಾಸಣ್ಣ ಅವಾಗ ಪ್ರೆಸಿಡೆಂಟ್ ಆಗಿದ್ದು, ನಾನು ಅವಾಗ ನಗರಸಭೆ ಸದಸ್ಯ. 13 ವರ್ಷಗಳಾದ ಮೇಲೆ ಅದು ಕೇಸ್ ಒಂದು ಫೈನಲ್ ಆಯ್ತು. ಅಲ್ಲಿ ಏನ್ ಬಂತು? ರೆವಿನ್ಯೂ, ಕಂದಾಯವನ್ನು ನಗರಸಭೆಗೆ ಬರ್ಬೇಕಾದ್ರೆ ಕಂದಾಯವನ್ನು ಕಮ್ಮಿ ರೀತಿಯಲ್ಲಿ ನೀವು ಅದನ್ನ ಹರಾಜು ಬಿಟ್ಟಿದ್ರಿಂದ ಅದನ್ನ ಕೇಸ್ ನಡೀತು. ಈ ಹುಲ್ಲು ಮಾರುಕಟ್ಟೆ ಕಥೆನೂ ಇಷ್ಟೇ. ಇವ್ರೇನ್ ಹೇಳ್ತಾರೆ, ಎಲ್ಲಾ ಶಿಥಿಲವಾಗಿತ್ತು, ಅದನ್ನ ಹೊಡೆದಾಗದ PWD ಅವನು ಇಂಜಿನಿಯರ್ ಕೊಡೋ ರಿಪೋರ್ಟ್ ಅನ್ನು ಇವ್ರು ಕೊಟ್ಕೊಂಡು ಮಾತಾಡ್ತಾರೆ. ನಾನ್ ಕೇಳ್ತೀನಿ, ಹುಲ್ಲು ಮಾರುಕಟ್ಟೆ ಬಿಟ್ಟು ಮುಂದಕ್ಕೆ ಬಂದಾಗ ಹಸು ಕಟ್ಟೋ ತಂಗುದಾಣ ಐತಲ್ಲ, ಮಾಟುವಂಡಿ ಸ್ಟ್ಯಾಂಡ್, ಅದು ಬಂದು 2016 ಬಂದು ಟೆಂಡರ್ ಕೊಡ್ತಾರೆ. ಕೊಟ್ಟಾಗ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತಾರೆ. ಏನ್ ಮಾಡ್ತಾರೆ ಅಂದ್ರೆ, ಇದನ್ನ ಅವರೇ ಸ್ವಂತ ಹಣದಿಂದ ಅಲ್ಲಿರುವ 14 ಅಂಗಡಿಯವರು ಕಟ್ಕೋಬೇಕು ಅಂದಾಗ ಅವರು ದುಡ್ಡು ಹಾಕಿ ಕಟ್ಕೊಳ್ಳೋವಾಗ ಅರ್ಧದಲ್ಲಿ ಅದು ಎಡವಟ್ಟಾಗಿ ನಿಂತೋಗುತ್ತೆ. ಅದು ಅಲ್ಲಿಗೆ ಸ್ಟಾಪ್ ಆಗಿರ್ತದೆ. ಇವನು PWD ಇಂಜಿನಿಯರ್ ಕೊಡ್ತಾನೆ, ಎಲ್ಲವೂ ಶಿಥಿಲವಾಗಿದೆ ಅನ್ನೋವಾಗ 16ರಲ್ಲಿ ಕಟ್ಟಿದ ಅಂಗಡಿ ಹೆಂಗ್ ಶಿಥಿಲವಾಗಿರ್ತದೆ? ಅದನ್ನು ಸೇರಿ ಹೊಡೆದಾಕ್ತಾರೆ. ಹೊಡೆದಾಕಿದ್ದಾಗಿಂದ ಇವಾಗ ಇವ್ರು ಏನ್ ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಇದಕ್ಕೆ ಬಂದು ಸಾಲ ತಗೊಂಡು ಇಲ್ಲಿ ಕಟ್ಟಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅದು ಯಾಕಂದ್ರೆ ಎಲ್ಲ ಕಾಪಿ ನಿಮ್ಗೆ ಕೊಡ್ತೀನಿ. ಆದ ಕಾರಣದಿಂದ ಇದ್ದ ಕೌನ್ಸಿಲಿಂಗ್ ಬಾಡಿನಲ್ಲಿ ಏನಾಗಿದೆ ಅಂದ್ರೆ ಅದರಲ್ಲಿ ಒಂದು ವಿಷಯ ನಿಮ್ಗೆ ತಿಳಿಸ್ಬಿಡ್ತೀನಿ. ಇದು ಒಳ್ಳಲ್ಲವರಿದ್ದ ರೀತಿಯಲ್ಲಿ ನಡೆದ ಸಾಮಾನ್ಯ ಸಭೆಗಳ ಬುಕ್ 2020ರಿಂದ 26ರವರೆಗೂ ತಗೊಂಡಿದ್ದೀನಿ ನನ್ನ ಬುಕ್. ಇದನ್ನ ಈ ಬುಕ್ ನಲ್ಲಿ ಏನಾಗುತ್ತೆ ಅಂದ್ರೆ, ಮುನ್ಸಿಪಲ್ ಆಕ್ಟ್ ಪ್ರಕಾರ ಒಂದು ಸಾಮಾನ್ಯ ಸಭೆ ನಡೆದಾಗ ಆ ಸಭೆಯಲ್ಲಿ ತೀರ್ಮಾನಗಳಾದಾಗ ಒಂದು ಕಡೆ ಬಂದು ಅಧ್ಯಕ್ಷನ ಸಹಿ ಬರಬೇಕು, ಇನ್ನೊಂದು ಕಡೆ ಪೌರಾಯುಕ್ತರ ಸಹಿ ಬರಬೇಕು. ಅಪ್ ಟು ಇಂದಿರಾ ಗಾಂಧಿ ಅವರು ಮುಗಿಸೋವರೆಗೂ ಬರೀ ಅಧ್ಯಕ್ಷ ಸಹಿ ಮಾತ್ರ ಇದ್ರಲ್ಲಿ ಬಂದಿದೆ.
ಇದಕ್ಕೆ ಹೊಣೆಗಾರ ಯಾರು ಆಗ್ತಾರೆ ಅಂದ್ರೆ ಈ ಅಧ್ಯಕ್ಷಗಳು, ಆ ಸಾಮಾನ್ಯ ಸಭೆಯ ಕೌನ್ಸಿಲ್ಗಳು ಆಗ್ತಾರೆ. ಯಾಕಿದೆಲ್ಲ ಮುನ್ಸಿಪಲ್ ಆಕ್ಟ್ ಹೇಳ್ತಾ ಇರೋದು ಕಾರ್ಯಕ್ರಮಗಳಲ್ಲಿ ಈ ತರ ಇದೆ. ನಾವಿರೋವಾಗ್ಲೂ ಅಷ್ಟೇ, ಒಂದು ಸಾಮಾನ್ಯ ಏನೇ ಆಗಲಿ, ಹಣಕಾಸು ಆಗಲಿ, ಇನ್ನೊಂದಾಗಲಿ ಆಗುವಾಗ ಒಂದ್ ಕಡೆ ಪೌರಾಯುಕ್ತರು, ಒಂದ್ ಕಡೆ ಅಧ್ಯಕ್ಷ ಬರಬೇಕು. ಆದ್ರೆ ಇವರು 2020ರಿಂದ ಇದುವರೆಗೂ ಬರೀ ಅಧ್ಯಕ್ಷ ಸಹಿ ಮಾತ್ರ ಈ ಬುಕ್ಗಳಲ್ಲಿದೆ. ಆದ ಕಾರಣವಾಗಿ ಇವತ್ತು ಹುಲ್ಲು ಮಾರ್ಕೆಟ್ನಲ್ಲಿ ಹೊಡೆದಿರೋ ಅಂಗಡಿಗಳಿಗೆ ಆ ದಿನದಲ್ಲಿದ್ದ 35 ಕೌನ್ಸಿಲರ್ ಇದ್ರಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದ್ರೆ ಕಾನೂನು ವಿರುದ್ಧವಾಗಿ ಹೋಗಿದ್ದಾರೆ. ಕಾನೂನು ವಿರುದ್ಧವಾಗಿ ಹೋದಾಗ ಅಲ್ಲಿ ನಗರಸಭೆಗೆ ನಷ್ಟ ಆಗಿದೆ. ಹೆಂಗ್ ನಷ್ಟ ಆಗಿದೆ? ತಿಂಗಳಿಗೆ ಎಷ್ಟು ವರಮಾನ ಬರ್ತಾ ಇತ್ತು? ಇದು ಹೊಡೆದೆಷ್ಟು 6 ತಿಂಗಳಾಯ್ತು. ಈ 6 ತಿಂಗಳಿಂದ ವರಮಾನ ಎಷ್ಟು ಕಟ್ಟಾಯ್ತು? ಇನ್ನು ಇವರು ಮುಗಿಸೋ ಅಷ್ಟೊತ್ತಿಗೆ ಇನ್ನು 1 ವರ್ಷ 2 ವರ್ಷ ಆಗ್ತದೆ. ಅದುವರೆಗೂ ವರಮಾನ ಏನಾಯ್ತು? ವರಮಾನ ಕಟ್ಟಾಯ್ತು. ಇದ್ರ ಬಗ್ಗೆ ಜ್ಯೋತಿ ಬಾಸ್ ಅವರು ಕೋರ್ಟ್ನಲ್ಲಿ ಕೇಸ್ ಲಾಂಚ್ ಮಾಡ್ತೇವೆ, ಇದನ್ನ ಬಿಡೋದಿಲ್ಲ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ, ಏನಂದ್ರೆ ಈ ಹುಲ್ಲು ಮಾರ್ಕೆಟ್ ಕತೆಗೆ ಬಂದಾಗ ಇವತ್ತು 116 ಕುಟುಂಬಗಳು ಬೀದಿ ಪಾಲ್ ಮಾಡಿದ್ರು. ಒಂದು ಇವರು ಹೊಡೆಯೋದಕ್ಕೆ ಮುಂಚೆ ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಟ್ಟಿರ್ಬೇಕಾಗಿತ್ತು. ಯಾಕಂದ್ರೆ ಅವರು ಬಾಡಿಗೆ ಕಟ್ಕೊಂಡು ಕಾಲದಿಂದ ಬದುಕ್ತಾ ಇದ್ದಾರೆ. ಇಲ್ಲಪ್ಪ, ನಿಮ್ಗೆ ಈ ಕಡೆ ದಾರಿ ತೋರಿಸಿದ್ದೀವಿ, ನೀವು ಇಲ್ಲೋಗಿ ಬದುಕೊಳ್ಳಿ, ನಾವು ಇದನ್ನೆಲ್ಲ ಆದ್ಮೇಲೆ ನಿಮಗೆ ಅಲ್ಲೇ ಅಲಾಟ್ಮೆಂಟ್ ಮಾಡ್ಕೊಡ್ತೀವಿ ಅಂತ ಹೇಳ್ಬೇಕು. ಇವತ್ತಿನ ಕಾನೂನು ಪ್ರಕಾರ ಬಂದು ಅವರಿಗೆ ಅಲಾಟ್ಮೆಂಟ್ ಮಾಡಕ್ ಬರೋದಿಲ್ಲ, ಯೂತ್ ರಿಕ್ರೂಟ್ಮೆಂಟ್ ಪ್ರಕಾರ. ಆದ್ದರಿಂದ ಇದಕ್ಕೆ ಯಾರು ಮುಂದಾಳತ್ವ ವಹಿಸಿದ್ರು ಅವರು ಮೊದಲು ಆ 116 ಅಂಗಡಿ ಕುಟುಂಬಸ್ಥರಿಗೆ ಮೊದಲು ದಾರಿ ತೋರಿಸ್ಬೇಕು. ಇವತ್ತು ಅಲ್ಲಿದ್ದ ಸಾಮಾನುಗಳೆಲ್ಲ ಹೊಡೆದು ಏನ್ ಮಾಡೋದೋ ಗೊತ್ತಿಲ್ಲ, ಎಲ್ಲ ನಗರಸಭೆಗೆ ಬರಲೇ ಇಲ್ಲ. ಇವತ್ತು 40 ಲಕ್ಷಕ್ಕೆ ಬೇರೆ ಅದನ್ನ ಹೊಡೆದಿದ್ದಕ್ಕೆ ಬಂದು ಬಿಲ್ ಇಟ್ಕೊಂಡು ಕೂತವ್ರೆ ಅಂಗಡಿಯಾಗ ನಗರಸಭೆನಲ್ಲಿ. ಬಿಲ್ ಕೊಡಿ ಇದಕ್ಕಂತ. ಏನಾದ್ರೂ ಅವ್ನ್ ಬಿಲ್ ಕೊಟ್ಟ ಅಂದ್ರೆ ಅವ್ನ್ ಜೈಲ್ಗೆ ಹೋಗ್ತಾನೆ. ಆಯ್ತಾ? ಇನ್ನು ಕೊಡ್ಲಿಲ್ಲ, ರೆಡಿ ಮಾಡಿ ಇಟ್ಟವ್ರೆ, ಯಾವ್ದೋ ಒಬ್ಬ ಗುತ್ತಿಗೆದಾರನ ಮೇಲೆ ಮಾಡ್ಯವ್ರೆ. ಆಯ್ತಾ? ಹೊಡೆದಿದ್ದಕ್ಕೆ ಇಷ್ಟ ಆಗಿದೆ ಅಂತ. ಹೌದು, ಯಾವ್ದು ಕೊಟ್ಟಿದ್ದಾರೆ ಅಂತಲ್ಲ, ಕೊಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇಲ್ಲ ನಾನು. ಕೊಡ್ತಾರೆ, ಅದ್ ಕೊಟ್ರೆ ಮನೆಗೆ ಹೋಗ್ತಾನೆ ಅನ್ನೋದನ್ನ ಕಮಿಷನರ್ಗೆ ಎಚ್ಚರಿಕೆ ಮಾಡ್ತೀನಿ. ಇಷ್ಟೆಲ್ಲ ಆದ್ಮೇಲೆ ನಮ್ದು ಲಾಸ್ಟ್ ನಮ್ಮ ಸೇವ್ ಯೂನಿಟ್ ಡೆವಲಪ್ಮೆಂಟ್ ಮೂಲಕ ನಾವು ಇಡೋ ಕೋರಿಕೆ ಒಂದೇ, ಈ 116 ಕುಟುಂಬಗಳಿಗೆ ಈ 1 ತಿಂಗಳು 2 ತಿಂಗಳು ಒಂದು ದಾರಿ ತೋರಿಸ್ಬೇಕು. ಅವ್ರಿಗೆಲ್ಲೋ ಒಂದ್ ಕಡೆ ಅವ್ರು ಬದುಕೋದಕ್ಕೆ ಒಂದು ಅಂಗಡಿಗೆ ಮಾಡ್ಕೊಡ್ಬೇಕು. ಯಾಕೆಂದ್ರೆ ಅವ್ರು ಬೀದಿ ಕಾಲ್ ಮಾಡ್ಬಿಟ್ರಿ, ಇದಂತೂ ಇವತ್ತಿಗೆ ನೆನಗುದ್ದು ಬಿದ್ದೋಗುತ್ತೆ. ಇದು ಬಂದು ಆಗೋದಿಲ್ಲ ಕೆಲಸ. ಆಗದಿರೋವರೆಗೂ ಅವ್ರ ಬಡಪಾಯಿಗಳೆಲ್ಲ ಹೋಗುದು. ಅವ್ರ ನಗರಸಭೆಗೇನು ರೆವೆನ್ಯೂ ಕಟ್ಟಿರ್ಲಿಲ್ವಾ? ಕಂದಾಯ ಕಟ್ಟಿರ್ಲಿಲ್ವಾ? ಅವ್ರನ್ನ ಏಕಾಕಿ ಹೊರಗಡೆ ಕಟ್ಸಿ JCB ಎಲ್ಲ ಹೊಡೆದ್ರಲ್ಲ, ಇದು ತುಗ್ಲಕ್ ಬರ್ತಾನೆ, ಕಾನೂನು ಕೈಮೀರಿ ಮಾಡಿರ್ತಾನೆ. ಆದ್ರಿಂದ 116 ಕುಟುಂಬಗಳಿಗೆ ಆದಷ್ಟು ಬೇಗನೆ ದಾರಿ ತೋರಿಸಿ ಅವ್ರು ಬದುಕೋದಕ್ಕೆ ಅಂಗಡಿಗಳು ಮಾಡ್ಕೊಡ್ಬೇಕು.